ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಅಧಿಕ ಮಾಸ ಬಂದಿದೆ. 3.5 ವರ್ಷಗಳಿಗೆ ಒಂದು ಸಾರಿ ಅಧಿಕ ಮಾಸ ಬರುತ್ತದೆ. ಸೂರ್ಯ ಮತ್ತು ಚಂದ್ರರ ಚಲನೆಯನ್ನು ಆಧರಿಸಿ ಅಧಿಕ ಮಾಸವನ್ನು ನಿರ್ಣಯ ಮಾಡುತ್ತಾರೆ. ವಿಜ್ಞಾನದ ಆವಿಷ್ಕಾರಗಳು ಇಲ್ಲದಿರುವಂತಹ ವೇಳೆಯಲ್ಲಿ ನಮ್ಮ ಪೂರ್ವಜರು ಸೂರ್ಯ ಚಂದ್ರರ ಚಲನೆಯನ್ನು ನಿಖರವಾಗಿ ತಿಳಿಯುತ್ತಿದ್ದರು. ಅದರ ನಿರಂತರ ಅಧ್ಯಯನದ ಫಲವೇ ಅಧಿಕ ಮಾಸ. 3.5 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸವು ಒಂದೊಂದು ಬಾರಿ ಒಂದೊಂದು ಮಾಸವನ್ನು ಅಧಿಕ ಎಂದು ತೆಗೆದುಕೊಳ್ಳುತ್ತಾರೆ. ಈ ಬಾರಿ ಅಧಿಕ ಜ್ಯೇಷ್ಠ ಮಾಸ ಬಂದಿರುವುದು. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಪುರಾಣದ ಕಥೆಗಳಲ್ಲಿ ಇರುವಂತೆ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಒಂದು ಬಾರಿ ಅಧಿಕ ಮಾಸವು ಮಹಾವಿಷ್ಣುವಿನ ಬಳಿ ಹೋಗಿ, ನನ್ನ ಮಾಸದಲ್ಲಿ ಯಾರೂ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಇದರಿಂದ ನನಗೆ ತುಂಬಾ ದುಃಖವಾಗುತ್ತಿದೆ ಎಂದು ಹೇಳುತ್ತದೆ. ಆಗ ಮಹಾವಿಷ್ಣುವು ಅಧಿಕ ಮಾಸಕ್ಕೆ ಪುರುಷೋತ್ತಮ ಎಂಬ ತನ್ನ ಹೆಸರನ್ನು ನೀಡಿ ಪುರುಷೋತ್ತಮ ಮಾಸ ಎಂದು ಕರೆಯುವಂತೆ ಮಾಡುತ್ತಾನೆ. ಈ ಮಾಸದಲ್ಲಿ ಮಾಡಿದ ಜಪ, ತಪ, ದಾನ, ಧರ್ಮಗಳು ಅನಂತ ಫಲಗಳನ್ನು ನೀಡುತ್ತವೆ ಎಂದು ಹೇಳುತ್ತಾರೆ. ಆದುದರಿಂದ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಅಧಿಕ ಮಾಸ ಬಂತು ಎಂದು ಯಾವುದೇ ರೀತಿಯ ಹೆದರಿಕೆ ಬೇಡ. ಎಲ್ಲ ಮಾಸಗಳಂತೆ ಅಧಿಕ ಮಾಸವು ಒಂದು. ಆದರೆ ತುಂಬಾ ಅಪರೂಪವಾಗಿ ಮಾಡುವಂಥ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಉದಾಹರಣೆಗೆ ಮದುವೆ, ನಾಮಕರಣ, ಗೃಹ ಪ್ರವೇಶ ಹೀಗೆ ಹಲವು ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಅಧಿಕ ಮಾಸದಲ್ಲಿ ಮಾಡುವ ಪೂಜೆ, ನೀಡುವ ದಾನಗಳು ಸಹಸ್ರಪಟ್ಟು ಹೆಚ್ಚು ಫಲವನ್ನು ಕೊಡುತ್ತವೆ. ಅಧಿಕ ಮಾಸ ಬಂತು ಎಂದು ಹೆದರಿಕೊಳ್ಳುವ ಬದಲು ನಾವು ಪೂಜೆ ಮಾಡಿ ದಾನ ಧರ್ಮಗಳನ್ನು ಮಾಡಲು ಇರುವ ಒಂದು ಶ್ರೇಷ್ಠ ಮಾಸವೆಂದು ಪರಿಗಣಿಸಬೇಕು. ಏಕೆಂದರೆ ಅಧಿಕ ಮಾಸದಲ್ಲಿ ಮಾಡುವ ಜಪ, ತಪ, ದಾನ, ಧರ್ಮಗಳು ಸಹಸ್ರಪಟ್ಟು ಫಲವನ್ನು ಕೊಡುತ್ತವೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾಗಿರುವುದು ದಾನ, ಧರ್ಮ, ಗೋಪೂಜೆ, ತುಳಸಿ ಪೂಜೆ, ಅನ್ನದಾನ, ವ್ರತಾಚರಣೆ ಮತ್ತು ಉಪವಾಸ, ಜಪ, ತಪಸ್ಸು ಮತ್ತು ಧ್ಯಾನ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತೆ ಪಠಣ, ದಿನನಿತ್ಯ ದೇವರ ಪೂಜೆಯನ್ನು ಮಾಡುವುದು ಒಳಗೊಂಡಿರುತ್ತದೆ. ಅಧಿಕ ಮಾಸದಲ್ಲಿ ದೇವರ ಪೂಜೆಯನ್ನು ಮಾಡಿದರೆ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಉತ್ತಮ ಆರೋಗ್ಯ, ಧನ ಸಂಪತ್ತುಗಳು ಲಭಿಸುತ್ತವೆ. ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಧನ ಧಾನ್ಯ, ಶಿವ ಪೂಜೆಯನ್ನು ಮಾಡಿದರೆ ಮನಃಶಾಂತಿ, ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡಿದರೆ ಸಂಕಷ್ಟ ನಿವಾರಣೆಯಾಗುತ್ತದೆ. ದುರ್ಗಾದೇವಿ ಆರಾಧನೆ ಮಾಡುವುದರಿಂದ ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತದೆ. ಇದನ್ನು ಪುರಾಣಗಳಲ್ಲಿ ಹೇಳಲಾಗಿದೆ. ಅಧಿಕ ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗಬಾರದ ಎಂದು ಕೆಲವರು ಕೇಳುವುದುಂಟು. ಅಧಿಕ ಮಾಸದಲ್ಲಿ ದೇವಸ್ಥಾನಗಳಿಗೆ ಖಂಡಿತ ಹೋಗಬೇಕು. ಪುರಾಣಗಳಲ್ಲಿ ಹೇಳಿರುವಂತೆ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ ಸಹಸ್ರ ಫಲವನ್ನು ನೀಡುತ್ತದೆ. ದೇವಸ್ಥಾನಗಳಿಗೆ ಹೋಗಿ ದಾನ ಧರ್ಮಗಳನ್ನು ಮಾಡಿ ದೇವರ ಪೂಜೆಯನ್ನು ಮಾಡಲು ವೇಳೆ ಇರುವುದಿಲ್ಲ ಎಂದು ತಿಳಿದವರಿಗೆ ಅಧಿಕ ಮಾಸ ಬಂದಿರುವುದು ಅದೃಷ್ಟವೆಂದು ತಿಳಿದು ಅಧಿಕ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಕೆಲವರು ಯೋಚಿಸುವುದು ಉಂಟು, ತಿರುಪತಿಗೆ ಹೋಗಬಹುದಾ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಗುಡಿಗೆ ಹೋಗಬಹುದಾ, ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡಬಹುದಾ ಎಂದು. ಈ ಮೊದಲೇ ಹೇಳಿದಂತೆ ಅಧಿಕ ಮಾಸದಲ್ಲಿ ದೇವರ ಆರಾಧನೆ, ದೇವರ ದರ್ಶನ ಮಾಡಿದರೆ ಸಹಸ್ರಪಟ್ಟು ಫಲ ಸಿಗುತ್ತದೆ. ಹೀಗಿರುವಾಗ ದೇವಸ್ಥಾನಗಳಿಗೆ ಖಂಡಿತ ಹೋಗಿ. ಮತ್ತು ಮಕ್ಕಳನ್ನು ಹೊಸದಾಗಿ ಶಾಲೆಗೆ ಸೇರಿಸಬಹುದಾ ಎಂದು ಯೋಚಿಸುತ್ತಾರೆ. ಮಕ್ಕಳು ಶಾಲೆಗೆ ಹೋಗುವುದು ದಿನನಿತ್ಯ ಊಟ ತಿಂಡಿ ಮಾಡಿದಷ್ಟೇ ಸಾಮಾನ್ಯ ಕರ್ತವ್ಯ. ದೈನಂದಿನ ವ್ಯವಹಾರಗಳನ್ನು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಉಂಟು ಮಾಡುವುದು ಏಕೆ? ಸರಸ್ವತಿ ದೇವಿಯನ್ನು ಪೂಜೆ ಮಾಡಿ ದೇವಿಯನ್ನು ನೆನೆಯುತ್ತಾ ಮಕ್ಕಳನ್ನು ಶಾಲೆಗೆ ಕಳುಹಿಸಿಕೊಡಿ. ಅಧಿಕ ಮಾಸ ಬಂತು ಎಂದು ಮಕ್ಕಳನ್ನು ಶಾಲೆಗೆ ಅಡ್ಮಿಷನ್ ಮಾಡಿಸದೆ 1 ವರ್ಷ ಅವರ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸುತ್ತೀರೇ? ಸಾಧ್ಯವಿಲ್ಲ ಅಲ್ಲವೇ? ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಬೇರೆ ಮಾಸದಲ್ಲಿ ಪೂಜಿಸುವುದಕ್ಕಿಂತ ಸಹಸ್ರಪಟ್ಟು ಆಶೀರ್ವಾದ ದೊರೆಯುತ್ತದೆ. ಹೀಗಿರುವಾಗ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿಕೊಡಿ. ಅಧಿಕ ಮಾಸ ಬಂತು ಎಂದು ಯಾವುದೇ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಬೇಡ. ಅಪರೂಪದ ಶುಭ ಕಾರ್ಯಗಳನ್ನಷ್ಟೇ ಮುಂದೂಡಬಹುದೇ ಹೊರತು ದಿನನಿತ್ಯದ ಕೆಲಸಗಳಿಗೆ ಯಾವುದೇ ಅಡಚಣೆಗಳನ್ನು ಉಂಟು ಮಾಡಿಕೊಳ್ಳಬೇಡಿ. ಮನೆಯಲ್ಲಿ ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚುವುದನ್ನು ಮರೆಯಬೇಡಿ. ಸಮಯ ಸಿಕ್ಕಿದಾಗಲೆಲ್ಲ ಮನೆ ದೇವರನ್ನು ಪ್ರಾರ್ಥಿಸಿ ವಿಷ್ಣುವನ್ನು ನೆನೆಯಿರಿ. ಅಧಿಕ ಪೂಜಾ ಫಲವನ್ನು ಪಡೆಯಿರಿ.
ನಮಸ್ಕಾರ.